ಶ್ರೀ ಗುರುವೆ ನಿನ್ನ ಮಹಿಮೆಯು ಕೊಂಡಾಡುವೆ ಶ್ರೀ ಗುರುವೆ ನಿನ್ನ ಮಹಿಮೆಯು ಕೊಂಡಾಡುವೆ ಸುರಿಯುವ ಸುಧಾರಿ ಪಂಚಾಮೃತ ಸವಿದು ಪ್ರಪಕ್ಷ ಕೊಂಡಾಡುವೆ ಶ್ರೀ ಗುರುವೆ ನಿನ್ನ ಮಹಿಮೆಯು ಕೊಂಡಾಡುವೆ ಸುಧಾಧಾರಿ ಪಂಚಾಮೃತ ಸವಿದು ಪ್ರತ್ಯಕ್ಷ ಕೊಂಡಾಡುವೆ ಅನ್ಯಾಯ ಅತ್ಯಾಚಾರಿ ಶಿರ ಚಂಡಾಡುವೆ ಅನ್ಯಾಯ ಅತ್ಯಾಚಾರಿ ಶಿರ ಚಂಡಾಡುವೆ ಅನುಭವಿ ರೀತಿಲ ಅನುಭವ ಅರಿತು ಮಹಾಪ್ರಸಾದ ಪ್ರಸಾದ ಉಂಡಾಡು ಚಿನ್ಮಯಾಚಣಿ ಕೋಲಪಟೆ ದಾಂಡಾಡುವೆ ಚಿನ್ಮಯಾಚಣಿ ಕೋಲಪಟೆ ದಾಂಡಾಡುವೆ ನಲ್ಲಿ ಉಕ್ಕಿನಲಗೊಂಡಾಡುವೆ ಇನ್ನೇನು ಒಂದೇ ವಾಡಿಗ ದಿಶನಲ್ಲಿ ಉಕ್ಕಿನಲಗೊಂಡಾಡುವೆ ಬಸವಣ್ಣವರ ಕಾಲದಲ್ಲಿ ಸಂಗಯ್ಯಮ್ಮ ಶರಣರಿದ್ರು ಅವರು ಹುಟ್ಟಲಿಂಗ ಕಟ್ಟಿದಿಲ್ಲ ತಮ್ಮ ಕೊರಳಾಗ ಮುಗ್ಧ ಭಾವದವ ಇದ್ದ ಕಾಣಿಸ್ತಿದ್ದ ಹುಚ್ಚರಂಗ ಮೇಲಿಂದ ಬಸವಣ್ಣಪ್ಪ ಲಿಂಗ ಕಟ್ಟಲ ಮಾಡಲಿಲ್ಲ ಬಸವಣ್ಣಪ್ಪಯನ್ನಾಗ ಪೂರ ಮಾಡಿಟ್ಟ ಮೂಲ ಕಟ್ಟಿಲ ಬಸವಣ್ಣಪ್ಪ ಹೇಳಿದಂಗ ಪೂಜಾ ನಡೆಸಿದ ಬೇಗು ಬೆಳಗ ಬಸವಣ್ಣಪ್ಪ ಹೇಳಿದಂಗ ಪೂಜಾ ನಡೆಸಿದ ಬೇಗು ಬೆಳಗ ಪೂಜಾ ಮಾಡಲೇನು ಹಾಕವಲ್ಲ ಬಾಯಾಗ ಸಂಗಯ್ಯ ಪೂಜಾ ಕೂತಗೊಂಡಿದಾನ್ರಿ ಮಧ್ಯಾಹ್ನದಾಗ ಸರಿಗೆ ತಗೊಂಡು ಹೋಗುದು ಬಂತು ಅಂತನ ಮಾಡಲಿ ಸಾಲಗಾರ ಕೇಳುವರ ಹೇಳಗಾರ ಕೇಳುವರಿಲ್ಲ ಪತ್ರ ಬಂತು ಪೂಜಾ ಮಾಡದೆ ಬಿಟ್ಟಾನವಾಗ ಲಿಂಗ ಕೈಯ ಹಿಡ್ಕೊಂಡೆ ಹಾರತಿದ್ದ ಭಕ್ತಿ ಲಿಂಗ ಕೈಯ ಹಿಡ್ಕೊಂಡೆ ಹಾರತಿದ್ದ ಭಕ್ತಿ ಕಠಿಣ ಆಯಿತು ಊರು ದಾಟುವುದು
ಮನದಾಗ ಕಲ್ಪನಾ ತೆಗೆದು ಸನ್ನೆ ಅಂತಾಗ ತನ್ನ ಮನದಾಗ ಮೈ ಕಡೆ ಕೂತ್ರ ಏನಾಗ್ತಾದ ಹಿಂಗೆ ಮಾತ್ರ ಅಂತಾನ ವಾಡು ಏ ಬೈ ಕಡೆ ಕೂತ್ರ ಏನಾಗ್ತಾರ ಹಿಂಗ ಮನಸ್ಸಿನಾಗ ಅಂತಾನ ಹೂವ ಹರಿದು ಲಿಂಗ ಪೂಜಾ ನಡೆಸಿದ ಆವಾಗ ಬೈಲ ಕಡೆಗೆ ಹೋಗ ತಿತ್ರಿ ಬೈಲ ಕಡೆಗೆ ಹೋಗ ತಿತ್ರಿ ಹಿಂದ ತಾನ ಶರಣ ಗುಡ್ಡಕ ಹೋಗಿತಾನ ಕಟಗಿ ಹೊರಿ ಹೊತ್ತು ಹೊಂಟಾನ ತನ್ನ ತಲಿಯ ಹೊರಿ ಎತ್ರಿ ತಲಿ ಬಿಟ್ಟು ಮಳ ಅಂತರದ ಸಂಗೈನ ಕಣ್ಣನ ಪೂಜೆ ಮಾಡ್ತಾನ ಭಕ್ತಿ ಲಿಂಗದ ತಿಳಿದಿಲ್ಲ ಬೈಲ ಕಡಿಗಿ ಮಂತ್ರ ಅಂತಿದ್ದ ಮೂಲಿಗೆ ಮಾರಾಯ ನೋಡಿ ನಗತಾನ ನಿಂದ ಆಡ್ತಾನ ನೋಡಿ ಬೈತಾನ ಹುಚ್ಚ ನಿಂದ ಆಡಿದಾಗ ಕಟ್ಟಿಗೆ ಹೊರಿ ಬಂದು ಕುಂತಾದ ತಲೆ ಮೂಲಿಗೆ ಮಾರ ಗಾಬ್ರಾದ ಇದು ಹಂತ ಸಾಜಿ ಗಂಧ ನಿಂದ ಆಡಿದಾಗ ಕಟ್ಟಿಗೆ ಹೊರಿ ಬಂತು ತಲೆಯಾಗ ತಪ್ಪ ಕ್ಷಮ ಮಾಡ್ರಿ ಅಂತ ಹೋಗಿ ಬಿದ್ದನ ಸಂಗನ ಪಾಡಿಗ ಆಶೀರ್ವಾದ ಮಾಡಿದ ಹೊರಿ ಆಯ್ತು ಅಂತ ಸಂಗ ಅಂತರ ಮನದಾಗ ಮಾಡಬೇಕು ಇನ್ನ ಹಾಗ ಸುಖ ಮಾಡಲಿಲ್ಲ ಬಸವಣ್ಣಪ್ಪ ಎನ್ನಾಗ ಮೂಲ ಮಾಡಿ ಇಟ್ಟ ಕಲ್ಲ ಕಟ್ಟಿ ಅನ್ನಪ್ಪಾಗ ಸಂತೋಷದಿಂದ ಮೋಳಗಿ ಮಾರಾಯ ಬಸವಣ್ಣಪ್ಪಗ ಹೇಳತ್ತಾನು ಏನ್ ಹೇಳ್ತಾನ್ರಿ ಪೂಜಾ ಕೂತಿದ ಸಂಘ ತೋಟದಾಗ ಕೂತು ಬೈಲ್ ಕಡೆಗೆ ಅವನಿಗೆ ನಿಂದ್ಯಾಡಿ ಬಿದ್ದಿರಿ ನಾನು ಯಮನ ಪಾಸಿಗೆ ಇದು ಹೇಳುದು ಕೇಳಿ ಬಸವಣ್ಣಪ್ಪಗ ಮನಸ್ಸಿಗೆ ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ 12ನೇ ಶತಮಾನದಾಗ 12ನೇ ಶತಮಾನದಲ್ಲಿ ಯಾವ ಜಗಜ್ಯೋತಿ ಬಸವಣ್ಣವರ ಕಾಲಕ್ಕ ಮುಗ್ಧ ಭಕ್ತಿ ಸಂಗಯ್ಯ ಅನ್ನುವಂತ ಮಾತ್ರ ಶಿಷ್ಯ ಬಹಳ ದೊಡ್ಡ ಅಪಾರವಾದಂತ ಭಕ್ತಿ ಇಟ್ಟಿದ್ದ ಬಸವಣ್ಣನ ಮ್ಯಾಗ. ಅವಾಗ ಬಸವಣ್ಣವರು ಮಾತು ಕೇಳಿ ಯಾವಾಗಲೂ ಮಾತ್ರ ಪಂಚಾಕ್ಷರಿ ಮಂತ್ರ ಅನ್ನುವಂಥದ್ದು ಮಾತ್ರ ನುಡಿತಿದ್ದ. ಒಂದು ದಿವಸ ಬೈಲ್ಕಡಿ ಬಂದ್ರು ಸಹಿತಕ್ಕೆ ಪರವಾಗಿಲ್ಲ, ಆ ಭಗವಂತನ ನಾಮಸ್ಮರಣೆ ಬಿಡ್ಲಾಕ್ ಬರಂಗಿಲ್ಲ ತಿಳ್ಕೊಂಡು ತೋಟದೊಳಗೆ ಮಾತ್ರ ಹೋಗಿ ಬೈಲ್ಕಡಿ ಕುಂತಿದ್ದ. ಇವ ಮೂಳಿಗೆ ಮರ ಹಾಯ್ದು ಹೊಂಟಿದ್ದ ಮಗಲಾಗ. ಹೊಂಟಿನಲ್ರಿ ಮಾಸ್ತರ್, ಅವ ಮೂಳಿಗೆ ಮರ ಅಂದ್ರೆ ಹಂಗಿದ್ದ. ಹ್ಯಾಂಗಿದ್ದೀನ್ರಿ, ತಲೆ ಮ್ಯಾಗಿನ ಹೊರಿ ಮಾತ್ರ ಭಾರ ಆಗಬಾರ್ದು ತಿಳ್ಕೊಂಡು ಬಸವಣ್ಣ ಆಶೀರ್ವಾದ ಕೊಟ್ಟಿದ್ದ ಅವನಿಗೆ. ಹೆಂಗ 1,96,000 ಅಷ್ಟು ಜನಗಳಿಗೆಲ್ಲ ಅಡಿಗೆ ಮಾಡಂತ ಕಟ್ಗಿ ಇವರೇ ತರ್ತಿದ್ದ ಅಲ್ಲಿ ದಾಸೋಕ. ಹೌದು, ಅದಕ್ಕಾಗಿ ಬಸವಣ್ಣ ಅವನಿಗೆ ಭಾರ ಆಗಬಾರ್ದು ತಿಳ್ಕೊಂಡು ಆಶೀರ್ವಾದ ಮಾಡಿದ್ದ. ಮಳ ಅಂತರದ ಮ್ಯಾಗ ಹೊರಿ ಬರ್ತಿತ್ತವ, ಮ್ಯಾಗ ತಲೆ ಮ್ಯಾಗ ಇಟ್ಕೊಂಡಪ್ಪ ಅಂತ ಒಂದು ಮಳ ಮ್ಯಾಗ ಅಂತರಲ್ಲೇ ಬರ್ತಿತ್ತವ ಹೊರಿ. ಇಂಥ ಒಂದು ಆಶೀರ್ವಾದ ಪಡ್ಕೊಂಡಿದ್ದವ ಬಸವಣ್ಣನ ಕಡೆಯಿಂದ. ಅವಾಗ ಈ ಮೋಳಿಗೆ ಮಾರ ಎನ್ನುವಂತವ ಮಾತ್ರ ಹೊಂಟಿದ್ದ. ಅವ ದಾರಿ ಒಳಗೆ ಬರುವ ಹೊತ್ನಾಗ ಇವ ಬೈಲ್ಕಡಿ ಕುಂತಿದ್ದ. ಕುಂತ
ಇದ್ದಲ್ಲೇ ಮಾತ್ರ ಇವ ಹಿಂದ್ ಹೋದ್ರು ಸಹಿತ ಏನು ಅರಿವಿಲ್ಲಾರ್ದೆ ಮಾತ್ರ ಇವ ಪಂಚಾಕ್ಷರಿ ನುಡಿಲಕತ್ತಾನ ತಿಳ್ಕೊಂಡು ನಿಂದ ಆಡ್ದ ಅವನಿಗೆ. ಹೌದು ಹೌದು. ಏನ್ ಅವಾಗ ನಿಂದ ಆಡ್ದ ಆ ಮೌಳಿಗೆ ಮಾರಾಯಣ ಹೊರಿ ಬಂದು ತಲಿ ಮ್ಯಾಕೊಂಡ್ರದ ಹಚ್ಚತ್ತೇಳಿ. ಹೌದಲ್ರಿ. ಬರೇ ನಾ ಇಷ್ಟೇ ಇವನಿಗೆ ನಿಂದ ಆಡೀನಿ ಹೊರಿ ಬಂದು ನನ್ನ ತಲೆ ಮ್ಯಾಗ ಕೂತದಪ್ಪ ಅಂತಂದ್ರೆ ಗಾಬರಿ ಆದವ. ಹೌದು ಹೌದು. ಹೋಗಿ ಬಸವಣ್ಣ ಅವ್ರ ಮುಂದೆ ಹೇಳಕ್ ಚಾಲು ಮಾಡ್ದ. ಏನ್ ಮಾಡ್ತಾರ ಬಸವಣ್ಣ? ಏನ್ರಿ ನಿಮ್ಮ ಶಿಷ್ಯ ಎಂತವದಾನ ಎಂತ ತಾಕತ್ತದ ಅವನು ಬಲ್ಲಿ. ಹೌದು ಹೌದು. ನಾನು ಬರೋ ಬೈಕಡಿ ಕುಂತಿದ್ದು ನೋಡಿ ಬರೇ ಮನಸ್ಸಿನೊಳಗೆ ನಾ ಇಷ್ಟೇ ಅನ್ಕೊಂಡಿನಿ. ಹೌದು ಹೌದು. ಅನ್ಕೊಂಡಿದ್ದಕ್ಕಾಗಿ ಹೊರಿ ಬಂದು ನನ್ನ ತಲೆ ಮ್ಯಾಗ ಕೂತದ. ನನ್ನ ತಪ್ಪ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಹೊಳ್ಳಿ ಸಂಗಯ್ಯನವ್ರ ಪಾದಕ್ಕೆ ಬಿದ್ದು ಬೇಡ್ಕೊಳಕತ್ತ. ಬೇಡ್ಕೊಂಡಾಗ ಹಳಾಗ ಸಂಗಯ್ಯ ಆಶೀರ್ವಾದ ಕೊಟ್ಟ. ಏನಂತ ಬರೇ ಮಳ ಅಂತರ ಮ್ಯಾಗ ಬರ್ತದಲ್ಲ ನಂದೊಂದು ಅರ್ಧ ಮಳ ಇರ್ಲಿ ಅದ್ರಾಗ ತಿಳ್ಕೊಂಡು ಸವಾ ಮಳ ಅಂತರ್ಲೆ ಮಾತ್ರ ಅವಾಗ ಹೊರಗೆ ಬರ್ತದ ತಿಳ್ಕೊಂಡು ಆಶೀರ್ವಾದ ಕೊಟ್ಟ. ಯಾರು? ಸಂಗಯ್ಯ. ಹೌದು ಹೌದು. ಯಾಕಪ್ಪ ಅಂತಂದ್ರೆ ಇದು ನಮ್ಮ ಭಾರತ ಭೂಮಿಯಪ್ಪ ಅಂತಂದ್ರೆ ಸಾಣದಲ್ಲ. ಹೌದು ಹೌದು. ಅನಂತ ಶಿವಶರಣರೆಲ್ಲ ಇದೇ ನಮ್ಮ ಭಾರತ ನಾಡಿನೊಳಗೆ ಹುಟ್ಟಿ ಬಂದಾರ. ಅವ್ರು ಹುಟ್ಟಿ ಬಂದು ಅಲ್ಲೇ ಹೋಗ್ಯಾರ ಕಲ್ಯಾಣದಾಗೆ. ಹೌದು. ಬಸವಣ್ಣ ಕಡೆಗೆ ಬಸವಣ್ಣ ಅವ್ರು ಹುಟ್ಟಬೇಕಾದ್ರೆ ಇಂಗ್ಲೇಶ್ವರ ಒಳಗೆ ಜನನ ಆಯ್ತು. ಗಟ್ಟಿಬಳಿ ಏನು ಹುಟ್ಟದ ಮುದ್ರದ ಹುಟ್ಟದ. ಹೌದು. ಅವನು ಅಪಾರವಾದ ಭಕ್ತಿ. ಇದು ಅಲ್ಲೇ ನಮ್ಮ ಸುರಪುರದಿಂದ ಹರಳೈನವ್ರು ಬಂದ್ರು, ಸಮಗಾರ ಹರಳೈನವ್ರು. ಹೌದು ಹೌದು. ಹಿಂಗ ಅನಂತ ಶಿವಶರಣರೆಲ್ಲ ಕೂಡಿಕೊಂಡು ಈ ನಮ್ಮ ನಾಡಿನೊಳಗೆ ತಿರುಗಾಡ ತಿಳ್ಕೊಂಡು ಇಂತಿಂತ ಕಾರ್ಯಕ್ರಮಗಳು 5-6 ದಿವಸ ಆದ್ರೂ ಸಹಿತ ಬೇಸರ ಆಗಂಗಿಲ್ಲ ನಿಮ್ಗೆ. ಯಾವ ನಮ್ಮ ಬಸವಣ್ಣ ಬಲಗೈ ಭಂಟ ಯಾರು ಹಡಪ ರಪ್ಪಣಿಗೆ ಹೋದ್ರಿ ಮಶಿಬನಹಳ್ಳಿಯಿಂದ. ಹೌದು. ಹಿಂಗ ಅನೇಕ ಮಂದಿ ಹೋಗ್ಯಾರ ಇಲ್ಲಿ ಕಲ್ಯಾಣಕ್ಕ. ಅದಕ್ಕೆ ಇದು ಅಲ್ಲದೆ ನಮ್ಮ ಮಡಿವಾಳ ಮಾಚಿದೇವರು. ಹೌದು ಹೌದು. ಇಂತಿಂತ ಅನಂತ ಶಿವಶರಣರೆಲ್ಲ ಮತ್ತೆ ನಮ್ಮ ಗುಡ್ಡಾಪುರದ ದಾನಮ್ಮ. ಗುಡ್ಡಾಪುರದ ದಾನಮ್ಮ ಹುಟ್ಟಬೇಕಾದ್ರೆ ಎಲ್ಲಿ ಹುಟ್ಟಿ ಬಂದಳು? ಹುಟ್ಟಿ ಬಂದ ಉಮ್ರಾಣಿದಾಗ. ಉಮ್ರಾಣಿ ಒಳಗೆ ಹುಟ್ಟಿ ಬಂದಳು. ಈಗಿನ ಹೆಸರು ಏನು? ಮೊದಲನೇ ಹೆಸರು ಲಿಂಗಮ್ಮ. ಹೌದು ಹೌದು. ತಾಯಿ ತಂದೆ ಇಟ್ಟಿರುವಂತ ಹೆಸರು ಲಿಂಗಮ್ಮ. ದಾನಮ್ಮ ಅನಿಸ್ಕೋಬೇಕಾದ್ರ ಕಾರಣ ಯಾರು? ಏನ್ ಮಾಡ್ಯಾಡ್ರಿ ಮಾಸ್ತರ್? ದಾನಮ್ಮ ಅನಿಸ್ಕೋಬೇಕಾದ್ರೆ ಯಾವ ನಮ್ಮ ಗಂಡ ದೇವರಾದಂತ ಬಸವಣ್ಣ ದೇವ್ರಿಗೆ ಕಾರಣ. ಅದಕ್ಕೆ ಅದು ಹೆಂಗ್ರಿ? ದಾನ ಬೀಜಕ್ಕೆ ಏನ್ ಮಾಡುದು? ಬಾಳೆಹಣ್ಣು ಮಾತ್ರ ನಾನು ದಾನ ಮಾಡ್ಬೇಕಂತ ತಿಳಿದುಕೊಂಡು ಉಮ್ರಾಣಿ ಬಿಟ್ಟು ಮಾತ್ರ ಕಲ್ಯಾಣಕ್ಕೆ ಬರ್ತಾಳ. ಹೌದು ಹೌದು. ಕಲ್ಯಾಣಕ್ಕೆ ಬರೋದ್ರೊಳಗೆ ಹಾಗೆ ಅನುಭವ ಮಂಟಪದೊಳಗೆ ಬಸವಣ್ಣ ಅವ್ರು ಕೂತಿದ್ರು ಶಿವಾಸನ ಮ್ಯಾಗ. 196,000 ಗಣಂಗರೆಲ್ಲ ಕೂತಿದ್ರು. ಬಂದು ಮಾತ್ರ ದಾನಮ್ಮ ಕೇಳೋದು ಕಲ್ಯಾಣದೊಳಗ. ಏನ್ ಕೇಳ್ತಾಳ್ರಿ ಬಸವಣ್ಣಪ್ಪಗ? ಬಸವಣ್ಣವ್ರೆ, ನಾನು ಬಾಳೆಹಣ್ಣು ದಾನ ಮಾಡ್ಬೇಕಂತ ತಿಳ್ಕೊಂಡು ಇಲ್ಲಿ ತನಕ ಬಂದೀನಿ. ಹೌದು ಹೌದು. ಎಷ್ಟು ಮಂದಿಗೆ ಮಾತ್ರ ಇವೆಲ್ಲ ಬಾಳೆಹಣ್ಣು ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಹೌದು ಹೌದು. 196,000 ಗಣಂಗರದಾರ ಇಲ್ಲಿ. ನಾ ತಂದಿದ್ ಒಂದು ಬುಟ್ಟಿ ಬಾಳೆಹಣ್ಣ ಮತ್ತೆ ಇಷ್ಟು ಮಂದಿಗೆ ಹಂಚ್ಬೇಕಂತ ಮಾಡೀನಿ, ಹೆಂಗ್ ಮಾಡ್ಲಿ ಅಂದ್ರು. ಅವಾಗ ಬಸವಣ್ಣ ಹೇಳ್ದ, ಏನ್ ಹೇಳ್ತಾನ್ರಿ? ಸಂಗಮನಾಥನ ಇಚ್ಛಾ ಚಲೋ ಇತ್ತ, ನಿನ್ನ ಇಚ್ಛಾ ಚಲೋ ಇತ್ತಪ್ಪ ಅಂತಂದ್ರ ಅವನ ಆಶೀರ್ವಾದ ನಿನ್ನ ಮ್ಯಾಗಿತ್ತಪ್ಪ ಅಂತಂದ್ರ ಹಂಚು ಎಲ್ಲರಿಗೆ ಬರ್ತಾವ ತಿಳ್ಕೊಂಡು ಆಶೀರ್ವಾದ ಕೊಟ್ಟ ಬಸವಣ್ಣ. ಹೌದು ಹೌದು. ಆಶೀರ್ವಾದ ಕೊಟ್ಟ ಬಾಳೆಹಣ್ಣು ಹಂಚದಾಗ ಚಾಲೂ ಮಾಡೋದು ದಾನಮ್ಮ. ಅಷ್ಟು ಮಂದಿಗೆ ಕಲ್ಯಾಣದೊಳಗಿರುವಂತ ಎಲ್ಲಾ ಶರಣರಿಗೆ ಹಂಚಿದ್ರು ಸಹಿತ ಇದ್ದಂತ ಬುಟ್ಟಿ ಬಾಳೆಹಣ್ಣು ಮತ್ತೆ ಅಷ್ಟೇ ಉಳಿದಿದ್ವು ಅತ್ತ. ಹೌದು. ಅವಾಗ ಬಸವಣ್ಣವ್ರು ಏನ್ ಮಾಡಿದ್ರು? ಏನ್ ಮಾಡ್ತಾರ್ರಿ? ಇವತ್ತಿಗೆ ನಿನ್ನ ಹೆಸರು ಲಿಂಗಮ್ಮ ಅಲ್ಲ, ಯಾವಾಗ ನೀನು ಬಾಳೆಹಣ್ಣು ದಾನ ಮಾಡಿದೀಪ ಅಂತಂದ್ರ ಮಹಾದಾನಮ್ಮ, ನೀ ದಾನೇಶ್ವರಿ ಆಗಿ ಮರಿ ಜಗತ್ತದೊಳಗೆ ತಿಳ್ಕೊಂಡು ದಾನೇಶ್ವರಿ ಅನ್ನುವಂತ ಹೆಸರು ಬಸವಣ್ಣವ್ರು ಇಟ್ಟಾರ. ಹೌದು ಹೌದು. ಯಾರಿಗೆ? ದಾನಮ್ಮಗೆ. ಲಿಂಗಮ್ಮಗೆ ದಾನಮ್ಮ ಇಟ್ಟಾರ. ಯಾರಿಟ್ಟಾರ? ನಮ್ಮ ಬಸವಣ್ಣಪ್ಪ. ಇದು ನಮ್ಮ ಗಂಡ ದೇವರುಗಳು ಮಾಡಿರುವಂತದ್ದು. ಈ ದಾನಮ್ಮ ಅನ್ನುವಂತ ಹೆಸರು ಬರ್ಬೇಕಾದ್ರೂ ಸಹಿತ ನಮ್ಮ ಗಂಡ ದೇವರುಗಳೇ ಕಾರಣ ಅದಾವ. ಇವ್ರ ಅಕ್ಕಮಾದೇವಿ ಅಲ್ಲೇ ಹೋಗ್ಯಾಳ. ಮತ್ತ ಅಕ್ಕಮಾದೇವಿ ಆದ್ರೂ ಕೂಡ ಉಡ್ತಡಿ ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದಾಳ. ಹೌದು ಹೌದು. ಚಂದ ಯಾವ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಮಾತ್ರ ನನ್ನ ಗಂಡ ಅಂತ ತಿಳ್ಕೊಂಡು ಕಾಣಲಾರ ದೇವರಿಗೆ ಮಾತ್ರ ನಾನು ಜಗತ್ತದೊಳಗೆ ಮಾಡ್ಕೋತೀನಿ. ಕಣ್ಣಿಗೆ ಕಾಣುವಂತ ದೇವರುಗಳು ತೊಗಲಿನ ದೇವ್ರಿಗೆ ತಗೊಂಡು ಏನ್ ಮಾಡೋದು? ಇವೆಲ್ಲ ಸತ್ತು ಹೋದ ಒಂದ್ ದಿನ ನಶ್ವರವಾದಂತ ದೇಹಾದಿದು. ಅಕಾಲ ಮರಣ, ದುರ್ಮರಣ, ಕೊನೆ ವರ್ಗದ ಕಾಲ ಮರಣ ತಿಳ್ಕೊಂಡು 3 ಮರಣಗಳದಾವ. ಒಂದಿಲ್ಲ ಒಂದು ಅವಸ್ಥೆಗೆ ಇವು ನಡಬರ್ಕ್ ಬಿಟ್ಟು ಹೋಗ್ತಾವ. ಇವು ದೇವರುಗಳಿಂದ ಏನೂ ಆಗಂಗಿಲ್ಲ. ಅಜರಾಮರವಾಗಿ ಜಗತ್ತದೊಳಗೆ ಉಳಿಯುವಂತ ದೇವರು ನನ್ನ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ತಿಳ್ಕೊಂಡು ಮಲ್ಲಿಕಾರ್ಜುನಿಗೆ ಮಾತ್ರ ನಂಬಿ ಜಗತ್ತದೊಳಗೆ ಗರ್ತಿಯಾಗಿ ಉಳಿದಳು. ಹೌದು ಹೌದು. ಯಾರು? ಯಾರು? ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ. ಹೌದು ಹೌದು. ಇಂತಿಂತ ಶಿವಶರಣರು ಎಲ್ಲ ಬಂದು ಈ ಕಲ್ಯಾಣದೊಳಗೆ ಕೂಡ್ತಾರೆ. ಅಲ್ಲಿ ಅಕ್ಕ ಮಹಾದೇವಿ ಹೆಸರು ಬರಬೇಕಾದ್ರೆ ಮೀನ ಮಲ್ಲಮ್ಮ ಪ್ರಭುನೇ ಕಾರಣ. ಅಕ್ಕ ಮಹಾದೇವಿ. ನೀ ಬರೇ ಅಕ್ಕ ಮಹಾದೇವಿ ಅಲ್ಲ, ಅಕ್ಕ ಮಹಾದೇವಿಯಾಗಿ ಮರಿಯ ತಿಳ್ಕೊಂಡು ಆಶೀರ್ವಾದ ಕೊಟ್ಟರು ಯಾರು? ಅಲ್ಲಮ್ಮ ಪ್ರಭುಗಳು. ಹೌದಲ್ರಿ ಮಾಸ್ತರ. ಅದಕ್ಕ ಕೌಶಿಕನವಂತವ್ ಗಂಟು ಬಿದ್ದಿದ್ದ ಆಕಿಗೆ. ಅಲ್ಲಿ ಮಾತ್ರ ಕೌಶಿಕನವಂತವ್ ಗಂಟು ಬಿದ್ದಿದ್ದ. ಅವನಿಗೆ ಅಲ್ಲೇ ಬಿಟ್ಟು ಹಳ್ಳಿ ಮಾತ್ರ ಇಲ್ಲಿಗೆ ಬಸವ ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಯಾಳ? ಏನ್ ಮಾಡ್ಯಾಳ್ರಿ? ಮೈ ಒಂದು ಚೂರು ಬಟ್ಟಿ ಇಲ್ಲಾರ್ದೆ ಬಂದ. ಹೌದು ಹೌದು.
ಅವಾಗ ಅನುಭವ ಮಂಟಪದೊಳಗೆ ಮಾತ್ರ ಅಲ್ಲಮ್ಮ ಪ್ರಭುಗಳು ಕೇಳೋದಕ್ಕಿಗೆ ಏನು ಕೇಳಿದ್ರಿ? ಮೈ ಮ್ಯಾಗ ನೀನು ಅರಿವಿ ಇಲ್ಲಾರ್ದ ಬಂದಿದಿ, ಜಡಿಯರು ಯಾಕೆ ಮುಚ್ಚಿದೆ ಅಂತ ಕೇಳಿದ್ರ ಅವ್ರು. ನಿನ್ನ ಮೈ ಜಡಿ ಅಂದರೆ ಯಾಕೆ ಮುಚ್ಚಿದೆ ಅಂತ ಕೇಳಿದಾಗ ಹೇಳ್ತಾನೆ, ನೀ ಅಧ್ಯಾತ್ಮ ವಿಷಯದಾಗ ಬಂದಿಲ್ಲ ಅಂತ ಹೇಳ್ತಾಳ ಅಕ್ಕಿಗೆ. ಯಾರು? ಅಲ್ಲಂ ಪ್ರಭು ಇವನಿಗೆ ಹೇಳ್ತಾರ. ಇಲ್ಲ ಇಲ್ಲಿಗೆ ಹೊಂಟಿದಪ್ಪ ಅಂದ್ರ ಈಗ ಅತಿ ರುಚಿಯಾದಂತ ಒಂದು ಬೆಲ್ಲ ಅದ, ಆ ಬೆಲ್ಲದ ಮೇಲೆ ನನ ಕುಂತಿರ್ಬೇಕಲ್ಲ ಅಂತ ಯಾರು ಕೇಳ್ತಾರ? ಅಲ್ಲಂ ಪ್ರಭು ಇವ್ರು ಅಕ್ಕಮಾದೇವಿ ಕೇಳ್ತಾರ. ಥರ 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 ನಡೆತಾಳ ಅವಾಗ ಅಕ್ಕಿ. ಥರ ಥರ ನಡೆದ ಮೇಲೆ ಹೌದು ಬಾ ನಂಗೆ ನಕ್ಕಿಲ್ಲ ಯಾರು, ನಾ ಮೊದಲೇ ಜನ್ಮಲಿಕ್ಕದ ಸತಿ ಇದೀನಿ ಅಂತ ಅವಾಗ ಹೇಳ್ತಾಳ. ಅವಾಗ ಹೇಳ್ತಾಳ, ನಾವು ಯಾರು ಮನೆಗೆ ಹೋಗುವೇನೋ ಅವರ ಮನದಲ್ಲಿ ಭಿಕ್ಷೆ ನೀಡದಂತೆ ಮಾಡು. ಒಮ್ಮೆ ನೀರು ಅನ್ನ ಪಡೆಯಲು ಹೋದರೆ ಅದು ನಾಯಿ ನರಿಯುವಂತೆ ಮಾಡು, ಬಿದ್ದುದನ್ನ ಪಡೆಯಲು ಹೋದರೆ ನಾಯಿ ನರಿಯುವಂತೆ ಮಾಡು. ಚೆನ್ನಮಲ್ಲಿಕದಂತೆ ಅಲ್ಲೇ ಹೇಳ್ತಾರ ಇವ್ರು ಅಕ್ಕಮಾದೇವಿ. ಬೇಡ್ಕೊಂಡ್ರಿ. ಯಾಕ ಬಂಗಾರಕ್ಕೆ ಹ್ಯಾಂಗ ವರಿ ಹಚ್ತಾರ ಹಂಗ ಬಾಳ ವರಿ ಹಚ್ಚನಲ್ಲಿ ಅಲ್ಲಂ ಪ್ರಭು ಇವ್ರು ಅಕ್ಕಮಾದೇವಿಗೆ. ಸುಮ್ ಒಳಗೆ ತಗೊಂಡಿಲ್ರಿ ಮಾಸ್ತರ, 3-4 ಪ್ರಶ್ನೆ ಕೇಳ್ಯಾನಕ್ಕೀಗಿ. ಎಲ್ಲಾ ಹೆಣ್ಮಕ್ಳಿಗೆ ಮಾತ್ರ ಎಲ್ಲರೂ ನಮ್ಮ ಗಣದವ್ರುಗಳು ಚೆಕ್ ಮಾಡಿ. ಹೌದಲ್ರಿ ಮಾಸ್ತರ, ಅದಕ್ಕೆ ಏನ್ ಹೇಳ್ತಾರ ನಡಿಯಲ್ರಿ. ಸಂತೋಷದಿಂದ ಮೌಗಿ ಮಾರಾಯ ಬಸವಣ್ಣಪ್ಪಗ ಹೇಳತಾನು, ಪೂಜಾ ಕೂತಿದ ಸಂಗೈ ತೋಟರಾಗ ಕೂತು ಬಯಲು ಕಡಿಗೆ ಅವನಿಗೆ ನಿಂದೆ ಆಡಿ ಬಿದ್ದೆ ನಾನು ಯಮನ ಪಾಶಿಗೆ. ಇದನ್ನ ಹೇಳು ಕೇಳಿ ಬಸವಣ್ಣಪ್ಪಗ ಮನಸ್ಸಿಗೆ ಮನ ಮೈಲಿಗೆ ತೋರವನಿಗೆ ಮುಡ್ಚತಿಲ್ರಿ ಅಂದಿಗೆ ದಾನ ಕೊಡ್ತಿದ್ದ ಬಸವಣ್ಣಪ್ಪ ಉಣಿಸಿ ಜನರಿಗೆ. 1 ರೂಪಾಯಿ ಕೊಡುವುದು ಬಿತ್ತು ಸಣ್ಣ 100 ರೂಪಾಯಿ ಅಂತೆ ಕೊಡುವುದು ಬಿತ್ತು ಸಣ್ಣ ಬಸವಣ್ಣವರ ಪಾಲಕ ಬಿದ್ದ ಸಂಘಕೇತನ ಭಕ್ತಿಲಿಂದ. ಅಲ್ರಿ ಜಂಗಮರಿಗೆ ರೂಪಾಯಿ ಕೊಟ್ರಿ ಯಾತ್ರ ಸಲುವಾಗಿ. ಬಸವಣ್ಣಪ್ಪ ಸುಳ್ಳ ಹೇಳಿದ ಸಂಗನ ಪರೀಕ್ಷೆ ಸಲುವಾಗಿ. ಸುಳ್ಳರ ಮಾಡಂತ ರೂಪಾಯಿ ಕೊಟ್ಟಿನೋ ನಾನು ಸಂಘ ಹೇಳ್ತಾರ ಶಿರವಾಗಿ. ನಾನು ಹೋಗ್ತೀನಿ ಸೂಳಿ ಮನೆಗೆ, ನೀವೇ ಖರೀದಿ ಮಾಡಿ ನನಗ ಕಳಸಿ ಅಲ್ಲಿಗೆ. ಇದು ಹೇಳು ಕೇಳಿ ಬಸವಣ್ಣಪ್ಪಗ ಮನಸ್ಸಿಗೆ. ಹೇಳು ಕೇಳಿ ಬಸವಣ್ಣಪ್ಪಗ ಮನಸ್ಸಿಗೆ. ಸೂಳಿ ಅಂದ್ರ ಸೂಳಿ ಅಲ್ಲ, ಮಹಾನ್ಯಪತಿ ಹೊರತಿರಬೇಕು. ನಾನು ಹೋಗುದ್ರ ಒಳಗ ಮಲಗಿರಬೇಕು ದಿಗಂಬ್ರ ರೂಪಾಗಿ. ಭಕ್ತಿಯಿಂದ ಭಜಿಸುತ್ತ ಪತಿ ಪಾದ ನಿಜವಾಗಿ. ಹಿಂಗ ಸಂಗೈನವರು ಬಸವಣ್ಣಪ್ಪಗ ಹೇಳಾರಿ ಸರಿಯಾಗಿ. ಅದೇ ಊರ ಪತಿವ್ರತಿ ಸಾರತಿತ್ತು ಅಕ್ಕಿಯ ಕೀರ್ತಿ. ಬಸವಣ್ಣಪ್ಪ ಹೋಗಿ ಹೇಳಿದಾನೋ ಅವಳಿಗೆ, ಮುಗ್ಧ ಸಂಗೈ ಬರ್ತಾನ ಕರ್ಕೋರವ್ವ ನಿನ್ನ ಹಾಸಿಗೆ. ಮುಗ್ಧ ಸಂಗೈ ಬರ್ತಾನ ಕರ್ಕೋರವ್ವ ನಿನ್ನ ಹಾಸಿಗೆ. ಬಸವಣ್ಣಪ್ಪನ ಮಾತ ಕೇಳಾರ ಖಬೂಲಾಗಳ ಬುಡ್ಡಿ ಹೂವ ಚರ್ಗಿ ನೀರ ಎತ್ತ.
ಶುದ್ಧ ಪತಿವ್ರತೆ ಪತಿಯ ಧಾನದಲ್ಲಿ ನಿದ್ರಿ ನಡಶ ನಿದ್ರಿನೇ ನಡಶ ಪ್ರಕಾಶವುಳ್ಳ ನಾಲ್ಕು ಕಡಿ ಸನೆ ಹಚ್ಚ ವೇದ ಪ್ರಿಯನು ಶಿವನೆಂಬರು ವೇದ ಪ್ರಿಯನು ಶಿವನಲ್ಲ ನಾದ ಪ್ರಿಯನು ಶಿವನೆಂಬರು ನಾದ ಪ್ರಿಯನು ಶಿವನಲ್ಲ ಹೌದು ಹೌದು ನಾದ ಪ್ರಿಯನು ಶಿವನಲ್ಲ ವೇದ ಪ್ರಿಯನು ಶಿವನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಹೌದು ಹೌದು ಹೇಳ್ತಾರ ಬಸವಣ್ಣ. ಭಕ್ತರ ಭಕ್ತಿಗಾಗಿ ಭಗವಂತ ಏನು ಬೇಕಾದ ಮಾಡ್ಯಾನ. ಅವ್ರ ಭಕ್ತರು ಏನ್ ಹೇಳ್ತಾರ ಅದನ್ನೇ ಮಾತ್ರ ಕೇಳ್ಯಾನ ಅವ್ರ ಮನ್ತಾಂದಾಗ. ಹೌದು ಬಸವಣ್ಣ ಅವರಿಗೆ ಹೇಳ್ತಾನ, ಸಂಗಯ್ಯ ನೀನೇ ಸ್ವತಃ ಒಯ್ದು ಸುಳಿ ಮನೆಗೆ ನನಗೆ ಬಿಡು, ನಾನು ಮಾತ್ರ ಹೋತಿನ ತಿಳ್ಕೊಂಡು. ಹೌದು ಹೌದು ಅವಾಗ ಹೇಳಿದಾಗ ಯಾರು ಸ್ವತಃ ಬಸವಣ್ಣವರೇ ಕರ್ಕೊಂಡು ಸುಳಿ ಮನೆ ತನಕ ಒಯ್ದು ಬಿಟ್ಟಾರ. ಹೌದು ಹೌದು ಆ ಸುಳಿ ಮನೆಗೆ ಹೋದ ಕೂಡಲೇ ಈ ಮುಗ್ಧ ಭಕ್ತಿ ಸಂಗಯ್ಯ ಯಾವ ಪ್ರಕಾರವಾಗಿ ಮಾತ್ರ ತಾಯಿ ಕುಚರವನ್ನು ನಂಬಿ ಅವಕ್ಕ ಲಿಂಗ ಅಂತ ತಿಳ್ಕೊಂಡು, ನನಗೆ ಒಂದೇ ಲಿಂಗ ಕಟ್ಟ್ಯಾನ ನಮ್ಮಪ್ಪ, ಈ ಹೆಣ್ಮಗಳಿಗೆ 2 ಲಿಂಗ ಕೊಟ್ಟಾನಲ್ಲಪ್ಪ, ಈಕಿನೇ ಧನ್ಯಳ ಅಂದಾವ್. ಮೆತ್ತನ ಲಿಂಗ. 2 ಲಿಂಗಗಳ ಮಾತ್ರ ಈ ತಾಯಿ ಕೊಟ್ಟಾನಪ್ಪ ಅಂತಂದ್ರ ಆ ಕುಚ್ಚಗಳನ್ನೇ ಮಾತ್ರ ಲಿಂಗವೆಂದು ನಂಬಿ ಪೂಜಾ ಮಾಡಿ ಯಾವ ಪ್ರಕಾರವಾಗಿ ಮುಕ್ತಿ ಹೊಂತಾನ ಅನ್ನುವಂಥ ವಿಸ್ತಾರ. ಅದಕ್ಕೆ ಇಲ್ಲಿ ಏನು ತಮ್ಮ ಪೇಚದ ಮಾತ ಹ್ಯಾಂಗ್ರಿ ಮಾಸ್ತರ ಗರ್ತಾರಪ್ಪ ಅಂತಂದ್ರೆ ಈ ಜಗತ್ತದೊಳಗೆ ಹೆಂಗಿರ್ಬೇಕು, ಹೆಣ್ಣಿನ ಜನ್ಮಕ್ಕೆ ಮಾತ್ರ ಕುಂದು ಬರಬಾರದು. ಹೌದು ಹೌದು ಕುಂದು ಬರ್ಲಾರ್ದಂಗೆ ಇರ್ಬೇಕಾದ್ರೆ ಹೆಂಗಿರ್ಬೇಕು, ಹ್ಯಾಂಗಿರ್ಬೇಕ್ರಿ ಮಾಸ್ತರ. ಅದಕ್ಕೆ ಒಬ್ಬಾಕಿ ತಾಯಿ ಏನು ಮಾಡ್ತಾಳ, ಒಂದು ಮಗನಿಗೆ ಬೆಳೆಸಬೇಕಾದ್ರೆ ಒಬ್ಬನೇ ಮಗ ಹೌದು ಸಾಣದಿರ್ಲಕ್ಕಾಗಿ ಮಾತ್ರ ತಂದೆ ಇದ್ದವ ತೀರ್ಕೊಂಡು ಹೋಗ್ತಾನ. ಹೌದು ಹೌದು ಇವ ಒಬ್ಬನೇ ಇರ್ತಾನ ಮಗ, ಅದು ಸಾಣದಿದ್ದಾಗ ಸಂಸ್ಕಾರ ತಾಯಿ ಯಾವ ಪ್ರಕಾರ ಕೊಡ್ತಾಳ ಆ ಪ್ರಕಾರ ಬೆಳೀತದ. ಹೌದಲ್ರಿ ಮಾಸ್ತರ. ಅಂದ್ರ ಇದು ಏನ್ ಮಾಡ್ತಮ್ಮ, ಗಿಡ ಇದ್ದಿದ್ದು ಸಾಣದಿದ್ದಾಗ ಅದಕ್ಕ ಹ್ಯಾಂಗ್ ಮನಸ್ತು ಹ್ಯಾಂಗ್ ಮಣಿತದ. ಒಮ್ಮೆ ಕಣತಿದ್ರೆ ಅಲ್ಲೇ ಚೂಡಿದ್ರೆ ಕಡಿಗೆ ಆಗ್ತದ. ದೊಡ್ಡದಾಗ ಬಾಯ್ ಬಿಡಿ. ಇದು ಮಗ ಒಂದೇ ಉಳಿದು ತಂದೆ ಮಾತ್ರ ತಿರ್ಕೊಂಡು ಹೋಗ್ಯಾನ. ಹೌದು ಹೌದು ತಾಯಿ ಇದ್ದಕ್ಕೆ ಏನ್ ಮಾಡ್ಯಾಳ, ಅದಕ್ಕೆ ಏನೂ ಕಡಿಮೆ ಇಲ್ಲಾರದೆ ಮಾತ್ರ ಬೆಳೆಸ್ಲಾಕತ್ತಾಳ ಮನ್ಯಾಗ. ಹೌದು ಹೌದು ಬೆಳೆಸ್ಲಾಕತ್ತಾಳ. ಮುಂದೊಂದ್ ದಿನ ಏನು ಮಾಡ್ಯಾಳ, ಅದಕ್ಕ ಮಗನಿಗೆ ಜೋಡ್ ಕರ್ಕೊಂಡು ಮಾತ್ರ ಬಾಜಾರಕ್ಕೆ ಬಂದಾಳ. ಬಂದಲ್ರಿ ಶುಕ್ರವಾರ ಮೈದರ್ಗಿ ಬಾಜಾರಕ್ಕೆ ಬರೋದ್ರೊಳಗಾಗಿ ಬಾಜಾರದಾಗ ಬರೋ ನಮ್ಮ ಕೆಟ್ಟ ಬ್ಯಾಸಿಗೆ ಬಿಸಿಲ ಹೌದು ಹೌದು ಬಾರ ಟೈಮಕ್ಕೆ ಭಯಂಕರ ಹಸು ಆಗ್ಯದ ಹುಡುಗ. ಹಸು ಆದ ಕೂಡಲೇ ಹುಡುಗ ಏನಲ್ಲಕತ್ತದೇವ, ಒಂದ್ 10 ರೂಪಾಯಿ ಕೊಡು ನನಗೆ ತಿಲ್ಲಾಕ ಹಸು ಆಗ್ಯದ. ತಾಯಿ ಇದ್ದಕ್ಕೆ ಏನ್ ಹೇಳ್ತಾಳ, ಏ ನನಗೆ ಸಂತಿ ಮಾಡ್ಲಕ್ ಕೊಡಕ್ಕಿಲ್ಲೋ, ನಿನಗೆ ಎಲ್ಲಿದ್ ಕೊಡ್ಲಿ ಅಂದಾಗ ಹುಡುಗ ಏನನ್ಲಾಕತ್ತದ, ಹಿಂಗಾದ್ರೆ ನಮ್ಮ ಕೇಳಂಗಿಲ್ಲ. ಹೌದು ಹೌದು ನಾನೇ ಹೆಂಗಾರೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾನ್ರಿ, ಕೈಯಾಗ ಒಂದು ಪಿಸ್ಬಿ ಹಿಡ್ಕೊಂಡು ಏನ್ ಮಾಡ್ಲಕತ್ತದ, ಮುಂದ ಅವ ಸಂತಿ ಮಾಡ್ಲಕತ್ತಾಳ. ಇದು ಹಿಂದಿಂದ ಏನದಲ್ಲ, ಸಣ್ಣ 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 ಹಣ್ಣುಗಳು ಕಳವು ಮಾಡ್ಲಕತ್ತದ. ಬಾರಿಕಾಯಿ ಚಿಕ್ಕು ಶೇಪ ಜಾಪಳಕಾಯಿ ಎಲ್ಲಾ ಮಾತ್ರ ಕಳವು ಮಾಡ್ಕೋತ ಇದು ಮಗ ಇದ್ದಿದ್ ಹಿಂದ್ ಬೆನ್ ಹತ್ಯದ. ಹೌದು ಹೌದು ಮುಂದೆ ಸಂತಿ ಮಾಡ್ಕೊಂಡಿಕ್ಕೆ ತಾಯಿ ಇದ್ದಕ್ಕೆ ಮನೆಗೆ ಬಂದು ಕೂಡಲೇ ಸಂತಿ ತೆಗೆದು ಟೈಮ್ದಾಗ ಅವ ಕಳವು ಮಾಡಿರುವಂತ ಏನು ಪಿಸ್ವಿ ಇತ್ತಲ್ಲ, ಪಿಸ್ವಿ ತಂದು ತಾಯಿ ಮುಂದಿಟ್ಟಾನ. ತಾಯಿ ಮುಂದಿಟ್ಟಾಗ ಈಕೆ ಕೇಳಲು, ಏನ್ ಕೇಳ್ತಾಳ್ರಿ, ಏ ಎಲ್ಲಿ ತಗೊಂಡ್ ಬಂದಿದ್ದ ಇವು? ಹೌದು ಹೌದು ಯಾವ ನೀ ಮುಂದೆ ಸಂತಿ ಮಾಡ್ತಿದ್ದೀನಿ, ನಾ ಹಿಂದಿನ ಏನಾರ ಸಣ್ಣ ಸಣ್ಣ ಇವೆಲ್ಲ ಹಣ್ಣು ಕಳವು ಮಾಡ್ಕೋತ ಬಂದೀನಿ. ಹೌದು ಅವಾಗ ಈಕಿ ತಾಯಿ ಇದ್ದಕ್ಕಿ ಕಪಾಳ ಮ್ಯಾಗ 1-2 ಬಿಟ್ಟಿದಳಪ್ಪ ಅಂತಂದ್ರ ಆ ಮಗ ಸುದ್ದು ಹಿಡಿದಿದ್ದ ದಾರಿ. ಅವಾಗ ಏನಂದಾಳ ಈಕಿ ತಾಯಿ ಇದ್ದಕ್ಕಿ, ಏನ್ ಚಲೋ ಮಾಡಿದೋ ನನ್ನ ರಾಜ ಅಂತ ತಿಳ್ಕೊಂಡು ಲಟ್ಕಿ ಮುರಿದಾಳ ಹುಡುಗ. ಇನ್ನೊಂದೆರಡು ಪಿಸ್ವಿ ತಗೊಂಡು ಬಂದಿದ್ದೆ ಅಂದ್ರೆ ಬಹಳ ಚಲೋ ಆಗ್ತಿತ್ತು. ಮಗನ ಒಂದೇ ಪಿಸ್ವಿ ತಗೊಂಡು ಬಂದಿದ್ದಲ್ಲ, ಇನ್ನೊಂದೆರಡು ಪಿಸ್ವಿ ತುಂಬ್ಕೊಂಡ್ ಬರ್ಬೇಕಿಲ್ಲ ಅಂದ. ಅವಾಗ ಹುಡುಗ ಏನಾಯ್ತು, ಏನಾಗಿದ್ರಿ ಮಾಸ್ತರ, ಅದು ಹೆಂಗ ನಾವು ಸಿಕ್ಕಾಕ ಕೊಡ್ತೀವಿ ಅದೇ ಪ್ರಕಾರ ಮೂಡ್ತದ. ಹುಡುಗ ತಲೆ ಏನು ಕುಂತು ಕಳವು ಮಾಡುದ ಬಹಳ ಚಲೋ ಇದ್ದಂಗೆ ಕಾಣ್ತದೆ ಜಗತ್ತದೊಳಗೆ. ನಾ ಕಳ್ತನ ಮಾಡ್ಬೇಕಂತ ತಿಳ್ಕೊಂಡು ಮೊದಲ ಮನ್ಯಾಗ ಇದ್ದಿದ್ದೆಲ್ಲ ಮಾತ್ರ ಕಳ್ತನ ಮಾಡ್ಲಕತ್ತು. ಮನಿ ಸಾಲರ ಬಟ್ಟಿಗೆ ನೆರಮನಿ ಎಲ್ಲ ಕಳವು ಮಾಡ್ಲಕತ್ತದು. ನೆರಮನಿ ಸಾಲರ ಬಟ್ಟಿಗೆ ಊರನ್ನ ದೊಡ್ಡ ದೊಡ್ಡ ಸಾವುಕಾರ ಮನಿಗಳೆಲ್ಲ ಹೊಡಿಲಕತ್ತು. ಹೌದು ಹೌದು ಹೊಡಿಲಕತ್ತು. ಊರೆಲ್ಲ ಸಾಲಿಲ್ಲ, ಊರು ಸಾಲರ ಬಟ್ಟಿಗೆ ಮುಂದೆ ಅಕ್ಕಲಕೋಟ ಅನ್ನುವಂತ ಒಂದು ತಾಲೂಕು ಮಟ್ಟದಾಗ ಹೋಗಿ ಮಾತ್ರ ಬ್ಯಾಂಕ್ ದರೋಡಿ ಮಾಡ್ತದ. ಯಾವಾದ್ರಿ ಬ್ಯಾಂಕ್? SBI ಬ್ಯಾಂಕ್ ದರೋಡಿ ಮಾಡ್ತದ. SBI ಬ್ಯಾಂಕಿನೊಳಗೆ ಮಾತ್ರ ಅವ್ರು ಗನ್ಮ್ಯಾನ್ಗಳು ಅಂತ ತಿಳ್ಕೊಂಡು ಇರ್ತಾರ. ಅವ್ರು ಸೆಕ್ರೆಟರಿ ದರ್ವನ್ ಬ್ಯಾಂಕ್ನಾಗ ಇರ್ತಾರೆ. ಆ ಗನ್ಮ್ಯಾನ್ ಒಬ್ಬ ನಿಂತಿದ್ದ ಒಳಗ ಈ ಮಗನಿಗೆ ಹಂಚಿ ನಾ ಯಾಕೆ ಬಿಡ್ಬೇಕಂತ ತಿಳ್ಕೊಂಡು ಒಳಗೆ ಹೋಗಿ ಅದು ಮೇನ್ ಏನಿರ್ತಲ್ಲ ಟಿಜೂರಿ, ಅದು ಪೂರಾನೇ ಎತ್ತಿ ಹೊಡೆದ್ರೆ ಅವನು. ಎತ್ತಿ ಹೊಡೆದಿನ ತಗೊಂಡು ಒಳ ಮಾಡ್ಕೊಂಡು ಹೋಗ್ಬೇಕನ್ನೋದ್ರೊಳಗಾಗಿ ಅವ ಗನ್ಮ್ಯಾನ್ ಇದ್ದಾವ, ಅದಕ್ಕೆ ನಿಂದ್ರಿಸಿರ್ತಾರ. ಯಾವ ಬರ್ತಾನೆ, ಯಾವ ಹೋಗ್ತಾನೆ, ಯಾವ ಏನ್ ಮಾಡ್ತಾನೆ ಇದನ್ನೆಲ್ಲ ನೋಡುವ ನಿಂದ್ರಿಸಿರ್ತಾರ. ದನ್ ಅನ್ಸಬೇಕಾಗ್ಯದ, ಅವ ದನ್ ಅನಿಸ್ಬೇಕಾಗ್ಯದ. ಖರೆ ಇವತ್ತು ತಗೊಂಡು ಹೋಗ್ಬೇಕನ್ನೋದ್ರೊಳಗಾಗಿ
ಅದು ಬಗಲಿಗೆ ಇದ್ದಿ ತಗೋಬೇಕನ್ನೋದ್ರೊಳಗಾಗಿ ಅವ್ನ ಕೈಯನ್ನು ಕಸ್ಕೊಂಡು ಇವ ಅವನಿಗೆ ದಾನ ಅನಿಸ್ಬಿಟ್ರೆ ಮತ್ತೇನದು ಹೌದು ಹೌದು ಯಾಕೆ ಇವ ಇಡಂಗಿಲ್ಲ ನನಗೆ ಹೆಂಗಾದ್ರೂ ಗೊತ್ತಾಗ್ಯದ ಇವನಿಗೆ ನನಗೆ ಇಡಂಗಿಲ್ಲ ತಿಳ್ಕೊಂಡು ಅವನಿಗೆ ಹೊಡೆದು ಬಿಟ್ಟಾನ ಮತ್ತ ಅಂತವನಿಗೆ ಹೊಡೆದ ಬಳಕ ಅವನಿಗೆ ಹೆಂಗ್ ಬಿಡ್ತಾರಲ್ಲಿ ಸರ್ಕಾರ ಬಿಡಂಗಿಲ್ರಿ ಮಾಸ್ತರ್ ಹಂಗೆ ಆಗಿಂದಾಗ ಏನು ಓದ್ ಪೊಲೀಸರು ಏನದ ಹಿಡ್ಕೊಂಡು ಹೋಗಿ ಮಾತ್ರ ಮುಂದ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಏನಾಗ್ಯದ ಏನಾಗದ್ರಿ ಫಾಶಿ ಶಿಕ್ಷೆ ಆಗ್ಯದ ಮಗನಿಗೆ ಹೌದು ಹೌದು ಪೂರ ಇವನಿಗೆ ಫಾಶಿ ಶಿಕ್ಷೆನೇ ಆಗ್ಬೇಕಂತ ತಿಳ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಾರ ಜಡ್ಜ್ಮೆಂಟ್ ಕೊಟ್ಟಾಗ ಮುಂದೆ ಅಲ್ಲಿ ಗಲ್ಲಿಗೇರಿಸುವಂತ ಟೈಮ್ದೊಳಗೆ ಕೇಳ್ತಾರ ಏನೋ ನಿನಗೆ ತಾಯಿ ತಂದಿ ಬಂಧು ಬಳಗ ಅಣ್ತಮ್ಮದಿರು ಅಕ್ಕಂಗದಿರು ಯಾರು ಅದಾರ ಇಲ್ಲೋ ಮತ್ತೆ ಅವ್ರು ಇದ್ರಪ್ಪ ಅಂತಂದ್ರೆ ನಿನ್ಗೆ ಏನು ಕೊನೆ ಆಸೆ ಇತ್ತಂದ್ರೆ ಹೇಳು ಅವ್ರಿಗೆ ಭೇಟಿ ಮಾಡಿಸ್ತೀವಿ ನೀವು ತಂದ ತಿಳ್ಕೊಂಡು ಕೇಳ್ತಾರ ಇದೆಲ್ಲ ಮುಗಿದ ಬಳಕ ನಿನಗೆ ಹಿಂದ್ಗಡೆ ಗಲ್ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರ ಅವಾಗ ಹೇಳ್ತಾನ್ರಿ ಹುಡುಗ ಮಗ ಹೇಳ್ತಾನ ನಾ ಸಣ್ಣವಿರ್ಲಕ್ಕಾಗಿ ನಮ್ಮ ಅವ್ ತೀರ್ಕೊಂಡ ನಮ್ಮ ಅಪ್ಪ ತೀರ್ಕೊಂಡನ ಇರ್ಲಕ್ಕ ನಾನು ಒಬ್ಬಕ್ಕೆ ನಮ್ಮ ಅವ್ವ ಅದಾಳ ಅಣ್ಣ ಇಲ್ಲ ತಮ್ಮಿಲ್ಲ ಬಂಧು ಇಲ್ಲ ಒಳಗಿಲ್ಲ ಯಾರ್ಯಾರು ಇಲ್ಲ ಆಕಿ ಒಬ್ಬಕ್ಕೆ ತಂದು ನನ್ನ ಮೋತಿ ಹಾಕ್ರಿ ಹಿಂದ್ಗಡೆ ನೀವು ಗಲ್ ಶಿಕ್ಷೆ ಕೊಡ್ರಿ ಅವಾಗ ಒಬ್ಬ ಹೋಗಿ ಪೊಲೀಸ್ ಇದ್ದಾವ್ ಕರ್ಕೊಂಡು ಬಂದ ಯಾರಿಗೆ ತಾಯಿಗೆ ತಾಯಿ ಕರ್ಕೊಂಡು ಬರ್ತಿದ್ದ ಬರುವಂತ ಟೈಮ್ ದೂರಿಂದ ನೋಡುವ ಮಗನಿಗೆ ಹಳಕಳನ ಕಣ್ಣು ತುಂಬಾ ನೀರು ಬಂದು ಯಾರಿಗೆ ತಾಯಿಗೆ ಯಾಕೋ ನನ್ನ ಮಗನೇ ಇಂಥ ಟೈಮ್ ನಿನಗೆ ಯಾಕೆ ಬತ್ತು ಅಂತ ತಿಳ್ಕೊಂಡು ಗೋಳಾಡೆಲ್ಲಕ್ಕೆ ಚಾಲು ಮಾಡೋದು ಮೊದಲು ತಪ್ಪು ಮಾಡಿದ್ ಗೊತ್ತಿಲ್ಲ ಅಕ್ಕಿಗೆ ಗೋಳಾಡೆಲ್ಲಕ್ಕೆ ಚಾಲು ಮಾಡಲು ಮಗ ಇದ್ದಾಗ ಅಂದ ಯಾವ ನಾನು ಗಲ್ ಶಿಕ್ಷೆ ಆಗ್ಬೇಕಾದ್ರೆ ಇವತ್ತ ನಾ ಸಣ್ಣವಿದ್ದಾಗ ಮಾತ್ರ ಹಣ್ಣು ಕಳು ಮಾಡ್ತಿದ್ದೆ ಕಳು ಮಾಡೋ ಟೈಮ್ದಾಗ ಒಂದೇ ಪಿಸ್ಬಿ ತಗೊಂಡು ಬಂದಿದ್ವಲ್ಲ ನನ್ನ ಮಗನೇ ಇನ್ನೂ ಒಂದ್ 2 ಪಿಸ್ಬಿ ತಗೊಂಡು ಬಂದಿದ್ದು ಚಲೋ ಆತಿತ್ತಲ್ಲ ಅಂದಿವಿ ಅದಕ್ಕೆ ಅದು ಕಳ್ತನ ಮಾಡುವಂತ ಚಟ ಬಿದ್ದದೇವ ಆ ಕಳ್ತನ ಮಾಡುವಂತ ಚಟನೆ ಇವತ್ತು ತಂದು ಇಂತ ಅಧೋಗತಿಗೆ ಹಾಕ್ಯದ ನಂದು ನಿನ್ನ ಮಾರಿ ಮುಂದೆ ಮಾತ್ರ ಇವತ್ತ ಗಲ್ ಶಿಕ್ಷೆ ಆಗ್ತದ ಈ ಗಲ್ ಶಿಕ್ಷೆ ಆಗ್ಬೇಕಾದ್ರ ಕಾರಣ ನೀನೇ ಅವ ನಿನ್ನಂತ ತಾಯಿ ಜಗತ್ತದೊಳಗೆ ಯಾರಿಗೆ ಹುಟ್ಟಬಾರ್ದು ತಿಳ್ಕೊಂಡು ಮಾತ್ರ ತಾಯಿಗೆ ಮಾತ್ರ ತಿರುಗಿ ಹಾಕಿ ಬಿಡ್ತಾನ ಹಿಂದ್ರಗಡೆ ಮಗನಿಗೆ ತಾಯಿ ಮುಂದೆ ಮಾತ್ರ ಗಲ್ ಶಿಕ್ಷೆ ಆಗ್ತದ ಮತ್ತ ಹಿಂತಿಂತ ತಾಯಿದೇರು ಸಹಿತ ಇದ್ರ ತಗೊಂಡು ಏನು ಮಾಡೋದದ ತಾಯಿ ಅಂದ್ರಪ್ಪ ಅಂತಂದ್ರೆ ಜಗತ್ತದೊಳಗ ಯಾವುದು ಕುಂದುಗಳನ್ನು ಹಚ್ಕೋಬಾರ್ದಕ್ಕಿ ಹೌದಲ್ರಿ ಮಾಸ್ತರ್ ಅಂತವ್ರಿಗೆ ಮಾತ್ರ ಈ ಜಗತ್ತದೊಳಗ ತಾಯಿ ಎಲ್ಲಾಕ್ ಬರ್ತದ ಹೌದು ಮತ್ತೆ ಇಂಥವೆಲ್ಲ ಇಟ್ಕೊಂಡ್ರ ಇವ್ರಿಗೆ ಏನ್ ಬೇಕಾಗ್ತದೆ ಇವ್ರಿಗೆ ತಾಯಿ ಎಲ್ಲಾಕ್ ಬರಂಗಿಲ್ಲ ತಮ್ಮ ಇವಕ್ಕ ನಾಯಿ ಎಲ್ಲ ಕೊಡ್ತಾರೆ ಹೌದಲ್ರಿ ಚಲೋ ನಾಯಿ ಅಲ್ರಿ ಸೈರ ನಾಯಿ ಹಾ